ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಹೇಶ್ RB ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತ ನಾನ್ ನಿಮಗ ನಮ್ಮ ಮನೆಯಲ್ಲಿ ಕೂಡಿಸಿರುವಂತ ಗಣೇಶನ ದರ್ಶನವನ್ನ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅಂದ್ರೆ ಈ ಒಂದು ಗಣೇಶ ಚತುರ್ಥಿಯ ನಿಮಿತ್ತವಾಗಿ ನಮ್ಮ ಮನೆಯಲ್ಲಿ ಗಣಪನ ಆಗಮನ ಆಗಿದೆ ಸ್ನೇಹಿತರೆ. ಸೊ ನಮ್ಮ ಗಣಪನ ದರ್ಶನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗ ಮಾಡಿಸ್ತಾ ಇದ್ದೀನಿ. ಯಾವ ರೀತಿ ನಾವು ಸಿಂಪಲ್ ವಾಗಿ ಡೆಕೋರೇಷನ್ ಮಾಡಿದ್ದೇವೆ ಮತ್ತು ಸಿಂಪಲ್ ಆಗಿ ಪೂಜೆನ ಮಾಡಿ ನಮ್ಮ ಗಣೇಶನ ನಮ್ಮ ಮನೆಯಲ್ಲಿ ಕೂಡಿಸಿದ್ದೇವೆ ಅಂತ ನಿಮ್ಗ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬನ್ನಿ, ಮೊದಲನೇಗೆ ನಮ್ಮ ಯಾರಾದ್ರೂ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದವರು ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸೊ ಯಾಕಂದ್ರೆ ನಾವು ಇದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಬನ್ನಿ ಸ್ನೇಹಿತರೆ, ಇವಾಗ ನಮ್ಮ ಮನೆಯಲ್ಲಿರುವ ಗಣಪನ ನೋಡೋಣ. ನೋಡಿ, ನಮ್ಮ ಮನೆಯಲ್ಲಿ ಕೂಡಿಸಿರುವಂಥ ಗಣಪನ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ. ಸೊ ಮತ್ತು ಯಾವ ರೀತಿ ಡೆಕೋರೇಷನ್ ಸಿಂಪಲ್ ಆಗಿ ಮಾಡಿದ್ದೇವೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಯಾವ ರೀತಿ ನಾವು ಡೆಕೋರೇಷನ್ನ ಮಾಡಿದ್ದೇವೆ ಮತ್ತು ಎಷ್ಟು ಚಂದವಾಗಿ ಕಾಣ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಮೊದಲಿಗೆ ಇದು ನಮ್ಮ ಗಣೇಶನ ಕೂಡಿಸುವಂಥ ಒಂದು ಶೋಕೇಸ್ ಮಾಡ್ ಆಗಿರುತ್ತೆ. ಸೊ ಮಾಡನ್ನ ಇನ್ನೂ ನಾವು ಫ್ಲವರ್ ವರ್ಕ್ನಿಂದ ಮಾಡಿಸಿರುವುದಿಲ್ಲ. ಆ ಒಂದು ಕಾರಣಕ್ಕೆ ನಾವೇನು ಮಾಡಿದ್ವಿ, 2 ಮತ್ತು 3 ಸೈಜ್ನ ಒಂದು ಟೇಬಲ್ನ ಮಾಡಿ ಮುಂದೆ ಇಟ್ಟಿದ್ದೇವೆ. ಆ ಟೇಬಲ್ ಮೇಲೆ ದುಪ್ಪಟ್ಟ ಮತ್ತು ಅಥವಾ ಶಾಲನ್ನು ಹಾಕಿ ಪೂರ್ತಿ ಮುಚ್ಚಿಬಿಟ್ಟಿದ್ದೇವೆ. ಸೊ ಅಂದರೆ ಶೋ ಮಾಡಿದ್ದೇವೆ. ಅದರ ಮೇಲುಗಡೆ ಗಣೇಶನನ್ನು ಕೂಡಿಸಿದ್ದೇವೆ. ಗಣೇಶನ ಮೇಲುಗಡೆ, ತಲೆಯ ಮೇಲುಗಡೆ ನಾವು ಒಂದು ಕಲರ್ನಾದಂಥ ಒಂದು ಕುಂಚಿಗೆ ಅಂದರೆ ಒಂದು ಪೇಟ ಹಾಕ್ತಾರೆ. ಸೊ ಪೇಟ ಸಿಕ್ಕಿರೋದಿಲ್ಲ ನಮಗೆ. ಪೇಟ ಬದಲಿ ನಾವು ಕುಂಚಿಗೆಯನ್ನು ಹಾಕಿದ್ದೇವೆ. ನೆಕ್ಸ್ಟು ಮತ್ತು ಮಾರ್ಕೆಟಲ್ಲಿ ಕಲರ್ ಆಗಿ ಸಿಗುವಂಥ ಶ್ರೀಚಕ್ರ ಅಂದರೆ ಶ್ರೀಚಕ್ರ ಅನ್ನೋಕ್ಕಿಂತ ಒಂದು ಕಲರ್ ಆಗಿರುವಂಥ ಚಕ್ರನ ಹಿಂದ್ಗಡೆ ಕೂಡಿಸಿದ್ದೇವೆ. ನೆಕ್ಸ್ಟು ಪೂಜೆ ನಿಮಗೆ ತಿಳಿಸ್ಬೇಕು ಅಂದರೆ ಅದೇ ರೀತಿ ಕ್ಯಾಜುವಲ್ ಆಗಿ ಹಣ್ಣು ಹಂಪಲುಗಳು ಒಂದಿಷ್ಟು ಮತ್ತು ಬಾಳೆಹಣ್ಣು, ಉಡೇಕಿ ಸಾಮಾನುಗಳನ್ನು ಈ ರೀತಿ ಅವಕ್ಕನ್ನೆಲ್ಲ ಮುಂದ್ಗಡೆ ಇಟ್ಟಿದ್ದೇವೆ. ನಂತರ ಈಗ ನಮಗೆ ಪ್ಲಾಸ್ಟಿಕ್ನ ಒಂದು ಕುಂಡಾಳಿಗಳನ್ನು ಯೂಸ್ ಮಾಡಿದ್ದೇವೆ. ಬಾಜು ನೋಡ್ಬೋದು ಪ್ಲಾಸ್ಟಿಕ್ನ ಕುಂಡಾಳಿಗಳನ್ನು ಯೂಸ್ ಮಾಡಿದ್ದೀವಿ. ಪ್ಲಾಸ್ಟಿಕ್ ಕುಂಡಾಳಿಗಳನ್ನ ಅವು ಒಂದು ಸ್ವಲ್ಪ ಶೋ ಕಾಣ್ತಾ ಇದ್ದಾವೆ. ಈ ಸದ ನಿಮ್ಗೆ ತಿಳಿಸ್ಬೇಕಪ್ಪ ಅಂದರೆ ಅವು ಸಹಿತ ಭಾಳ ಒಂದು ಶೋದಲ್ಲಿ ನಿಮಗೆ ಕಾಣ್ತಾ ಇದ್ದಾವೆ. ನೋಡ್ಬೋದು ಯಾವ ರೀತಿ ಗಣೇಶನ ಒಂದು ಮುಖ ಲಕ್ಷಣ ಯಾವ ರೀತಿ ಕಾಣ್ತಾ ಇದೆ, ಎಷ್ಟು ಚೆಂದಾಗಿದೆ. ಮತ್ತು ರಾತ್ರಿ ನಮಗೆ ಶೋಕಿ ಒಳಗೆ ಕಾಣ್ತಾ ಇರುವಂಥ ಅಂದರೆ ಈ ಸದ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಲೈಟ್ಗಳನ್ನು ಆಫ್ ಮಾಡಿ ನಾವೀಗ ನೋಡ್ತಾ ಇರೋದು ಈಗ ಯಾವ ರೀತಿ ಎಷ್ಟು ಚಂದವಾಗಿ ಈಗ ಡೆಕೋರೇಷನ್ ಕಾಣ್ತಾ ಇದೆ ನೋಡಿ. ಸೊ ಲೈಟ್ನ ಒಂದು ಮಾಳಾಸರನ ನಾವೀಗ ಇಲ್ಲಿ ಹಾಕಿದ್ದೇವೆ. ಮಾಳಾಸರದಿಂದ ಇಷ್ಟೊಂದು ಅದ್ಭುತವಾಗಿ ಈ ಗಣಪ ಕಾಣ್ತಾ ಇದ್ದಾನೆ. ಸೊ ನೋಡ್ಬೋದು ಎಷ್ಟು ಅದ್ಭುತವಾಗಿ ಸಿಂಪಲ್ಲಾಗಿ ಪೂಜೆಯನ್ನು ನಾವೀಗ ನಮ್ಮ ಮನೆಯಲ್ಲಿ ಮಾಡಿದ್ದೇವೆ ಅಂತ ನೀವು ನೋಡ್ತಾ ಇರ್ಬೋದು. ಮತ್ತು ಹಿಂದುಗಡೆ ಇರುವಂಥ ಒಂದು ಪವಾಡ ಪುರುಷರಾದಂಥ ಲಚ್ಚಾನ ಸಿದ್ಧಲಿಂಗೇಶ್ವರ ಮಹಾರಾಜರ ಫೋಟೋ ಇದಾಗಿರುತ್ತೆ ಸ್ನೇಹಿತರೆ. ಸೊ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ಸಹಿತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಮೊದಲನೇ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇರೋರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಗಣೇಶನ ದರ್ಶನವಾಯ್ತು ನಿಮಗೂ. ಸೊ ಯಾವ ರೀತಿ ನಾವು ಡೆಕೋರೇಷನ್ ಮತ್ತು ಸಿಂಪಲ್ ಆಗಿ ನಾವು ಯಾವ ರೀತಿ ನಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿದ್ದೇವೆ ಅಂತ ನೀವು ನೋಡಿದ್ರಲ್ಲ. ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಗಣೇಶನ ಒಂದು ಪೂಜೆ ಆಗಲಿ ಒಂದು ಡೆಕೋರೇಷನ್ ಆಗಲಿ ನಿಮ್ಗೆ ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಗೆ ಏನಾದರೂ ತಿಳಿಸ್ಬೇಕು ಅನಿಸಿದ್ರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸೊ ಮತ್ತೆ ಇದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಧನ್ಯವಾದಗಳು.